श्रीहरिवायुगुरुभ्यो नमः। ओं वंदे विष्णुं नमामि श्रियमथ च भुवं ब्रह्मवायू च वंदे गायत्रीं भारतीं तामपि गरुडमनन्तं भजे रुद्रदेवं देवीं वंदे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। साधिता किल सत्तत्वं बाधिता किल दुर्मतं बोधिता किल सन्मार्गं माधवाख्ययतिं भजे। संस्थान रक्षणे शूरान् प्रसन्नान् राघवार्चने प्रणमामि गुरून् नित्यं प्रसन्नशूरमाधवान्। प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ओं विश्वं विष्णुर्वषट्कारो भूतभव्यभवत्प्रभुः भूतकृद्भूतभृद्भावो भूतात्मा भूतभावनः सुभुजो दुर्धरो वाग्मी महेन्द्रो वसुदो वसुः नैकरूपो बृहद्रूपः शिपिविष्टप्रकाशनः। श्रीगुरुभ्यो नमः। हरिः ओम्। ದೀಪಾವಳಿ ಬಲಿಪಾಡ್ಯ ಆದ ನಂತರ ಮತ್ತು ಪುನಃ ಪಾಠ ಪ್ರಾರಂಭ ಮಾಡಿದ್ದಾಗಿದೆ. ಎಲ್ಲರಿಗೂ ಕೂಡ ಆಲಸ್ಯವಾಗಿ ಆದರೂ ಕೂಡ ನರಕ ಚತುರ್ದಶಿ, ದೀಪಾವಳಿ ಮತ್ತು ಬಲಿಪಾಡ್ಯದ ಶುಭಾಶಯಗಳೆಲ್ಲರಿಗೂ ತಿಳಿಸ್ತಾ, ನಾವು ಹಿಂದಿನ ಪಾಠದಲ್ಲಿ ದುರ್ಧರಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಯಾರಿಂದಲೂ ಕೂಡ ಧಾರಣೆ ಮಾಡುವುದಕ್ಕೆ ಅಶಕ್ಯನಾಗಿರುವವನು, ಆದ ಕಾರಣ ದುರ್ಧರ ಅಂತ ಹೇಳ್ಕೊಂಡಿದ್ದೇವೆ. ಇವತ್ತು ವಾಗ್ಮಿ ಅಂತ ಹೇಳಿದ್ರೆ ಪ್ರಶಸ್ತ ವಾಗಸ್ಯೇತಿ ವಾಗ್ಮಿ, ಪ್ರಶಸ್ತವಾದ ಮಾತು ಉಳ್ಳವನು. ವಾಗ್ಮಿ ಅಂದರೆ ಮಾತು ಉಳ್ಳವನು, ವಾಕ್ಕುಳ್ಳವನು. ಆದರೆ ಪ್ರಶಸ್ತವಾದ, ಒಳ್ಳೆ ಉತ್ತಮವಾದ, ಶುದ್ಧವಾದ, ಶ್ರೇಷ್ಠವಾದ ಮಾತು ಉಳ್ಳವನು. ಆದ ಕಾರಣ ಭಗವಂತನಿಗೆ ವಾಗ್ಮಿ ಅಂತ ಹೆಸರು. ಋಗ್ವೇದ ಭಾಷ್ಯ ಈ ರೀತಿ ಹೇಳ್ತಾ ಇದೆ. ಚೋದಯತ್ರಿ ಸೂನೃತಾನಾಂ ಚೇತಂತಿ ಸುಮತೀನಾಂ ಸುವಾಚಾಂ ಪ್ರೇರಕಾ ಸದಾ ಸುಬುದ್ಧಿ ಜ್ಞಾಪಿಕಾ ಸೈವ. ಋಗ್ವೇದ ಏನೋ ಚೋದಯತ್ರಿ ಸೂನೃತಾನಾಂ ಚೇತಂತಿ ಸುಮತೀನಾಂ ಅಂತ ಹೇಳ್ತಾ ಇದೆ. ಭಗವಂತನು ಪ್ರತಿಯೊಬ್ಬರ ಒಳ್ಳೆಯ ಬುದ್ಧಿಗೆ ಹಾಗೂ ತನ್ಮೂಲಕ ಅವರ ಬಾಯಿಯಿಂದ ಬರುವ ಒಳ್ಳೆಯ ಮಾತುಗಳಿಗೆ ಪ್ರೇರಕನಾಗಿರುವವನು ಅಂತ ಹೇಳ್ತಾ ಇದ್ದಾರೆ. ಸುವಾಚಾಂ ಪ್ರೇರಕ ಸದಾ ಸುಬುದ್ಧಿ ಜ್ಞಾಪಿಕಾ ಸೈವ ಅಂತ ಋಗ್ವೇದ ಭಾಷೆಯಲ್ಲಿ ಹೇಳ್ತಾರೆ. ನಮಗೆ ದೇವರು ಒಂದು ಒಳ್ಳೆ ಬುದ್ಧಿಯನ್ನು ಕೊಡಬೇಕು, ಒಳ್ಳೆಯ ಮಾತು ನಮ್ಮಲ್ಲಿ ಬರಬೇಕು ಅಂತ ಹೇಳಿದರೆ ಅವನು ನಮ್ಮಲ್ಲಿ ಪ್ರೇರಕನಾಗಿದ್ದು, ಅವನು ನಮ್ಮಿಂದ ಒಳ್ಳೆಯ ಮಾತನ್ನು ಮಾತನಾಡಿಸಿದರೇನೆ ನಾವು ಒಳ್ಳೆ ಮಾತನಾಡ್ತೇವೆ, ಇಲ್ಲದೇ ಇದ್ದರೆ ಇಲ್ಲ.
ಮತ್ತು ಅವನು ಒಳ್ಳೆ ಬುದ್ಧಿಯನ್ನು ಕೊಟ್ಟು ಒಳ್ಳೆ ಮಾತಾಡುವಂತೆ ಪ್ರೇರಣೆ ಕೊಟ್ಟು ಅವನು ಪ್ರೇರಕನಾಗಬೇಕಾಗಿದ್ದರೆ ಅವನು ಒಳ್ಳೆ ಮಾತನ್ನು ಹೊಂದಿರುವವನಾಗಿರಬೇಕು. ಇಲ್ಲದೇ ಇದ್ದರೆ ಅವನು ನಮಗೆ ಒಳ್ಳೆ ಮಾತನ್ನು ಮಾತನಾಡುವಂತೆ ಪ್ರೇರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೌದು, ನನಗೆ ಒಳ್ಳೆಯ ಮಾತುಗಳು ಆಡಲಿಕ್ಕೆ ಬಂದ್ರೇ ನಾನು ಒಳ್ಳೆಯ ಮಾತುಗಳನ್ನು ಆಡ್ತೇನೆ. ಇನ್ನೊಬ್ಬರಿಗೆ ಒಳ್ಳೆಯ ಮಾತುಗಳು ಆಡುವಂತೆ ನಾನು ಪ್ರೇರಣೆ ಮಾಡ್ತೇನೆ. ನನಗೆ ಬಾಯಿ ಬಿಟ್ಟರೆ ಕೆಟ್ಟ ಮಾತುಗಳೇ ಬರ್ತಾ ಇದ್ದರೆ ನಾನು ಇನ್ನೊಬ್ಬನಿಗೆ ಒಳ್ಳೆಯ ಮಾತುಗಳನ್ನು ಮಾತನಾಡುವಂತ ನಾನು ಹೇಗೆ ಪ್ರೇರಣೆ ಕೊಡ್ತೇನೆ? ಆದ ಕಾರಣ ಪ್ರಶಸ್ತವಾದ ಮಾತು ಉಳ್ಳವನು ಎಲ್ಲರಿಗೂ ಒಳ್ಳೆಯ ಮಾತಾಡುವಂತೆ ಸುಬುದ್ಧಿಯನ್ನು ಕೊಟ್ಟು ಪ್ರೇರಣೆ ಮಾಡುವಂತಹ ಪ್ರೇರಕನಾಗಿರುವುದರಿಂದ ಅವನು ವಾಗ್ಮಿ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಇವನು ವಾಗ್ಮಿ, ಪ್ರಶಸ್ತವಾದ ಮಾತು ಉಳ್ಳವನು, ಚೆನ್ನಾಗಿ ಮಾತನಾಡ್ತಾನೆ ಎಂಬುವಂತಹ ಆ ಭಗವಂತನ ಒಂದು ತತ್ವ, ಅವನ ಲಕ್ಷಣ. ಭಗವಂತ ಅವನು ತನ್ನ ಅವತಾರಗಳಲ್ಲಿ ಅನೇಕ ಬಾರಿ ತನ್ನ ವಾಗ್ಮಿತ್ವವನ್ನು ಅಭಿವ್ಯಕ್ತ ಮಾಡಿದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ ರಾಮಾಯಣದಲ್ಲಿ. ವಾಲ್ಮೀಕಿ ರಾಮಾಯಣದಲ್ಲಿ ಅನೇಕ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆ ಎಲ್ಲ ಪ್ರಮಾಣಗಳು ಮೊದಲು ನಾನು ಓದಿ ಆಮೇಲೆ ಆ ಪ್ರಮಾಣಗಳ ವಿವರಣವನ್ನು ಕೊಡ್ತೇನೆ. ಬುದ್ಧಿಮಾನ್ ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂ ವದಃ ಪ್ರಿಯವಾದಿ ಚ ಭೂತಾನಾಂ ಸತ್ಯವಾದಿ ಚ ರಾಘವಃ ಉತ್ತರೋತ್ತರಯುಕ್ತೀನಾಂ ವಕ್ತಾ ವಾಚಸ್ಪತಿರ್ಯಥಾ ಉತ್ತರೋತ್ತರಯುಕ್ತೌ ಚ ವಕ್ತಾ ವಾಚಸ್ಪತಿರ್ಯಥಾ ಸ್ಥಿತಪೂರ್ವಾಭಿಭಾಷೀ ಚ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ವಾಗ್ಮಿತ್ವವನ್ನು ವಾಲ್ಮೀಕಿ ಮಹರ್ಷಿಗಳು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅನೇಕ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮೊದಲು ಏನು? ಬುದ್ಧಿಮಾನ್ ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂ ವದಃ ಪ್ರಿಯವಾದಿ ಚ ಭೂತಾನಾಂ ಸತ್ಯವಾದಿ ಚ ರಾಘವಃ. ರಾಮ ಮಧುರವಾಗಿ ಮಾತನಾಡ್ತಾನಂತೆ, ಪ್ರಿಯವಾಗಿ ಮಾತನಾಡ್ತಾನಂತೆ, ಸತ್ಯವಾದಿಯಾಗಿರ್ತಾನೆ. ಮಧುರವಾಗಿ ಮಾತನಾಡಬೇಕು. ಯಾರ ಜೊತೆಗಾದರೂ ನಾವು ಮಾತಾಡುವಾಗ ಮಧುರವಾಗಿ ಮಾತಾಡಬೇಕು. ಪ್ರಿಯವಾಗಿ, ಅವರಿಗೆ ಇಷ್ಟವಾಗುವಂತೆ, ಅವರಿಗೆ ನಮ್ಮ ಮೇಲೆ ಪ್ರೀತಿ ಹುಟ್ಟುವಂತೆ ಮಾತನಾಡಬೇಕು. ಮಧುರವಾಗಿ ಮಾತನಾಡಬೇಕು, ಪ್ರಿಯವಾಗಿ ಮಾತನಾಡಬೇಕು ಅಂತ ಹೇಳಿ ಸುಳ್ಳುಗಳು ಹೇಳಬಾರ್ದು. ಸತ್ಯವಾದಿ. ರಾಮನ ವಾಗ್ಮಿತ್ವ ಹೇಗಿರುತ್ತೆ ಅಂದರೆ ಮಧುರವಾಗಿರುತ್ತೆ, ಪ್ರಿಯವಾಗಿರುತ್ತೆ. ಅಷ್ಟೇ ಅಲ್ಲ, ಸತ್ಯವಾಗಿ ಇರುತ್ತೆ. ಸತ್ಯವಾದದ್ದನ್ನೇ ಮಾತನಾಡ್ತಾನೆ ಹೊರತು ಇನ್ನೊಬ್ಬರನ್ನು ಮೆಚ್ಚಿಸಬೇಕು, ಅವರ ಮೆಚ್ಚುಗೆಯನ್ನು ತಾನು ಪಡೆಯಬೇಕು ಅಂತ ಹೇಳಿ ಸುಳ್ಳುಗಳು ಮಾತನಾಡುವವನಲ್ಲ. ಆದ ಕಾರಣ ರಾಮಾವತಾರದಲ್ಲಿ ರಾಮನಿಗೆ ವಾಗ್ಮಿತ್ವ ಇದೆ. ಅಷ್ಟೇ ಅಲ್ಲ, ಇನ್ನು ಉತ್ತರೋತ್ತರ ಯುಕ್ತೀನಾಂ ವಕ್ತಾ ವಾಚಸ್ಪತಿರ್ಯಥಾ ಉತ್ತರೋತ್ತರ ಯುಕ್ತೌ ಚ ವಕ್ತಾ ವಾಚಸ್ಪತಿರ್ಯಥಾ ಅಂತ ಹೇಳ್ತಾ ಇದ್ದಾರೆ. ವಾಚಸ್ಪತಿ ಅಂದರೆ ಏನು ಅರ್ಥ? ಒಂದರ ಮೇಲೆ ಮತ್ತೊಂದು ಯುಕ್ತಿಯನ್ನು ಪ್ರಯೋಗಿಸುವವನು. ಮಾತನಾಡುವಾಗ ನಮ್ಮ ಮಾತು ಹೇಗಿರಬೇಕು ಅಂದರೆ ಹಿಂದೆ ಆಡಿದ ಮಾತಿಗೆ, ಮುಂದೆ ಆಡುವ ಮಾತಿಗೆ, ಮಾತನಾಡುವ ಪ್ರಸಕ್ತ ಮಾತಿಗೆ ಹೊಂದಾಣಿಕೆ ಇರಬೇಕು. ಒಂದಕ್ಕೊಂದು ಸಂಬಂಧವಿಲ್ಲದೆ ಅಸಂಬದ್ಧವಾಗಿ ಹಿಂದೆ ಒಂದು ಯುಕ್ತಿ ಹೇಳೋದು, ಮುಂದೆ ಒಂದು ಯುಕ್ತಿ ಹೇಳೋದು, ಇವಾಗ ಒಂದು ಯುಕ್ತಿ ಹೇಳೋದು, ಇದು ವಾಚಸ್ಪತಿಗಳ ಲಕ್ಷಣವಲ್ಲ. ಅರ್ಥಾತ್ ಒಳ್ಳೆ ವಾಗ್ಮಿ ಉಳ್ಳವನು, ಒಳ್ಳೆ ವಾಗ್ಮಿಯಾದವನು ಹಾಗೆ ಚೆನ್ನಾಗಿ ಮಾತನಾಡ್ತಾನೆ. ಒಂದಕ್ಕೊಂದು ಹೊಂದಾಣಿಕೆಯಿಂದ ಸಂಬಂಧವಿದ್ದು ಚೆನ್ನಾಗಿ ಮಾತನಾಡ್ತಾನೆ ರಾಮಚಂದ್ರ. ಆಮೇಲೆ
ಸ್ಮಿತ ಪೂರ್ವಾಭಿಭಾಷಿ ಚ ಸ್ಮಿತ, ಹಿಂದೆ ಸ್ಥಿತ ಅಂತ ಓದಿದ್ದೆಲ್ಲ ಸ್ಮಿತ. ರಾಮಚಂದ್ರ ಹೇಗೆ ಮಾತಾಡ್ತಾನಂದರೆ, ಮೊದಲು ಮಂದಹಾಸವನ್ನು ಬೀರ್ತಾನಂತೆ, ಮಂದಹಾಸವನ್ನು ಬೀರಿ ಆಮೇಲೆ ಮಾತನಾಡ್ತಾನಂತೆ. ಮಾತನಾಡುವಾಗ ಸಿಡಿ ಸಿಡಿ ಮಾತನಾಡ್ತಾ, ಮುಖದಲ್ಲಿ ಯಾವ ನಗುವೂ ಇಲ್ಲದೆ ಸಿಟ್ಟು, ಕೋಪ, ಏನೋ ಕ್ರೋಧ ಪ್ರಕಟ ಮಾಡ್ತಾ ಮಾತನಾಡಲ್ಲ. ಮೊದಲು ಮಂದಹಾಸ ಬೀರ್ತಾನೆ, ಆಮೇಲೆ ಮಾತಾಡ್ತಾನೆ. ಅಂದರೆ ನಗು ಮುಖ ಉಳ್ಳವನು. ಅದಕ್ಕೆ ಅವನಿಗೆ ರಾಮಚಂದ್ರ ಅಂತ ಹೆಸರು. ಅವನಿಗೆ ರಾಮ, ಆ ಶಬ್ದದ ಅರ್ಥವೇ ರಮಯತೀತಿ ರಾಮ, ಎಲ್ಲರಿಗೂ ಆಹ್ಲಾದವನ್ನು ಕೊಡುವವನು, ಉಂಟು ಮಾಡುವವನು. ರಾಮನ ಮುಖ ನೋಡಿದರೆ ನಮಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನೋಡಬೇಕು. ಅದೇ ನಮ್ಮ ಸ್ವಾಮಿಗಳು ಎಷ್ಟು ಚೆಲುವನೋ, ವೀರರಾಮನೆಷ್ಟು ಚೆಲುವನೋ, ಒಂದು ಬಾರಿ ನೋಡಿದರೆ ಮತ್ತೊಮ್ಮೆ ಬಾರಿ. ಹಾಗೆ ರಾಮಚಂದ್ರನ ಮುಖ ಸುಂದರವಾಗಿರುತ್ತೆ. ಒಂದು ಬಾರಿ ನೋಡಿದರೆ ಮತ್ತೊಂದು ಬಾರಿ ನೋಡಬೇಕು ಅಂತ ಅನಿಸುತ್ತೆ. ಚಂದ್ರನೂ ಅಷ್ಟೆ. ರಾಮಚಂದ್ರ, ಚಂದ್ರ ಹಾಗಿರ್ತಾನೆ, ಆಕಾಶದಲ್ಲಿ ಗುಂಡಕ್ಕೆ ಬೆಳ್ಳಗೆ ಒಂದು ಪಿಂಗಾಣಿ ಪ್ಲೇಟ್ ಇದ್ದಾಗ ಇರ್ತಾನೆ. ಇವಳ ಮುಖ ಚಂದ್ರನಂತೆ ಇದೆ, ಇವಳು ಚಂದ್ರಮುಖಿ ಅಂತ ಹೇಳಿದರೆ, ಚಂದ್ರ ಹಾಗಿರ್ತಾನೆ ಬೆಳ್ಳಗೆ ಪಿಂಗಾಣಿ ಪ್ಲೇಟ್ ಇದ್ದಾಗಿದ್ದರೆ ಏನು ಚೆನ್ನಾಗಿರಲ್ಲ. ಅಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದರೆ, ಎಲ್ಲರಿಗೂ ಹುಣ್ಣಿಮೆ ಚಂದ್ರನನ್ನು ನೋಡಿದರೆ ಎಲ್ಲರಿಗೂ ಸಂತೋಷವಾಗುತ್ತೆ. ಹುಣ್ಣಿಮೆ ಚಂದ್ರ ತನ್ನ ಬೆಳದಿಂಗಳಿಂದ ತನ್ನ ಪ್ರಕಾಶಮಾನವಾದ ಒಂದು ಬೆಳ್ಳಗೆ ಬೆಳಗುತ್ತಾ ಹುಣ್ಣಿಮೆ ದಿನ ಎಲ್ಲರಿಗೂ ಆಹ್ಲಾದವನ್ನು ಉಂಟು ಮಾಡ್ತಾನೆ. ಯಾರಾದರೂ ನನಗೆ ಹುಣ್ಣಿಮೆ ಚಂದ್ರನ ನೋಡಿದರೆ ನಂಗೆ ಸರಿ ಹೋಗಲ್ರಿ, ನಂಗೆ ಅಸಹ್ಯ, ನಂಗೆ ಇಷ್ಟ ಆಗಲ್ಲ, ಅಮಾವಾಸ್ಯೆ ಇಷ್ಟ ಆಗುತ್ತೆ ಅಂತ ಯಾರೂ ಹೇಳಲ್ಲ. ಹುಣ್ಣಿಮೆಯ ಚಂದ್ರನು ಎಲ್ಲರಿಗೂ ಯಾವ ರೀತಿ ಆಹ್ಲಾದವನ್ನು ಉಂಟು ಮಾಡ್ತಾನೋ ನೋಡಿದಾಗ, ಹಾಗೆ ರಾಮನ ಮುಖ ನೋಡಿದಾಗ ಎಲ್ಲರಿಗೂ ಆ ರೀತಿ ಆಹ್ಲಾದ ಉಂಟಾಗುತ್ತೆ. ಆದ ಕಾರಣ ಅವನು ರಾಮಚಂದ್ರನಾದ. ಹಾಗೆ ಮಾತನಾಡುವ ಮೊದಲು ಒಳ್ಳೆ ಮಂದಹಾಸವನ್ನು ಬೀರಿ ಮಂದಹಾಸ ಸಹಿತವಾಗಿ ಮೃದು ಮಧುರವಾಗಿ ಪ್ರಿಯವಾಗಿ ಸತ್ಯವಾಗಿ ರಾಮಚಂದ್ರ ಮಾತನಾಡ್ತಾನೆ. ಅಂದರೆ ರಾಮಾವತಾರ ಕಾಲದಲ್ಲಿ ಭಗವಂತ ತನ್ನ ವಾಗ್ಮಿತ್ವವನ್ನು ಪ್ರಕಟ ಮಾಡಿದ್ದಾನೆ. ಆದ ಕಾರಣ ಭಗವಂತನಿಗೆ ವಾಗ್ಮಿ ಅಂತ ಹೆಸರು. ಇನ್ನು ಕೃಷ್ಣಾವತಾರ ಕಾಲದಲ್ಲಿ ಭಗವಂತ ಹೇಗೆ ತನ್ನ ವಾಗ್ಮಿತ್ವವನ್ನು ತೋರಿಸಿದ್ದಾನೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಮಧುರಯ ಗಿರಾ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇಕ್ಷಣ. ಇದು ಭಾಗವತ ವಾಕ್ಯ. ಇನ್ನು ಮಹಾಭಾರತ ವಾಕ್ಯ. ತದ್ವಾಕ್ಯಂ ಪಾರ್ಥಿವಾಹ ಸರ್ವೇ ಹೃದಯೈಃ ಸಮಪೂಜಯನ್ ನ ತತ್ರ ಕಶ್ಚಿದ್ ವಕ್ತುಂ ಹಿ ವಾಚಂ ಪ್ರಾಕ್ರಾಮದಗ್ರತಃ ಸ್ಥಿಮಿತಾ ಹೃಷ್ಟರೋಮಾಣ ಆಸನ್ ಸರ್ವೇ ಸಭಾಸದಃ. ಮೊದಲು ಭಾಗವತದ ನೋಡೋಣ. ಮಧುರಯ ಗಿರ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇಕ್ಷಣ. ಭಗವಂತ ಕೃಷ್ಣಾವತಾರದಲ್ಲೂ ತನ್ನ ವಾಗ್ಮಿತ್ವವನ್ನು ಚೆನ್ನಾಗಿ ಪ್ರಕಟ ಮಾಡಿದ್ದಾನೆ. ಹೇಗೆ ಗೋಪಿಕಾಸ್ತ್ರೀಯರು ಶ್ರೀಕೃಷ್ಣನ ಒಂದು ವಾಗ್ಮಿತ್ವದ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿ ಕೃಷ್ಣನನ್ನು ಕೊಂಡಾಡ್ತಾರೆ. ಕೃಷ್ಣನ ಮಾತುಗಳು ಹೇಗಿರುತ್ತೆ? ಸುಂದರವಾಗಿರುತ್ತಂತೆ, ಸುಂದರವಾದ ವಾಕ್ಯಗಳನ್ನು ಒಳಗೊಂಡಿರುತ್ತಂತೆ, ಕೇಳಲಿಕ್ಕೆ ಇಂಪಾಗಿರುತ್ತೆ. ಅಷ್ಟೇ ಅಲ್ಲ, ಅರ್ಥ ಗಾಂಭೀರ್ಯ ಇದ್ದಿದ್ದಾಗತ್ತೆ. ವಿದ್ವಾಂಸರು ಕೂಡ ಆ ಮಾತುಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ಇದು ಕೃಷ್ಣನ ಒಂದು ವಾಗ್ಮಿತ್ವ. ಗೋಪಿಕಾಸ್ತ್ರೀಯರು ಹೇಳ್ತಾರೆ. ಮಾತುಗಳು ಆಡುವಾಗ ಒಳ್ಳೆ ವಾಕ್ಯಗಳಿಂದ ಕೂಡಿರಬೇಕು, ಸುಂದರವಾದ ವಾಕ್ಯಗಳಿಂದ ಕೂಡಿರಬೇಕು. ಅಂದರೆ ವಾಕ್ಯ ನಿರ್ಮಾಣ ಮಾಡುವಾಗ ಸೌಂದರ್ಯ ಇರಬೇಕು, ಆ ಸೊಬಗು ಇರಬೇಕು.
ಏನೋ ಮಾತನಾಡಿದ್ದೀವಿ ಅಂತಲ್ಲ. ಉದಾಹರಣೆಗೆ ಸದ್ಭಕ್ತರೆಲ್ಲರಿಗೂ ಸಾದರದ ಸ್ವಾಗತ, ಎಲ್ಲರಿಗೂ ಸ್ವಾಗತ ಅಂತ ಹೇಳಬಹುದು, ಭಕ್ತರೆಲ್ಲರಿಗೂ ಸ್ವಾಗತ ಅಂತೇಳಿ. ಆದರೆ ಸದ್ಭಕ್ತರೆಲ್ಲರಿಗೂ ಸಾದರದ ಸ್ವಾಗತ ಅಲ್ಲಿ ಆ ಪ್ರಾಸ ಇದೆ, ಹೇಳುವಾಗ ಕಿವಿಗೆ ಇಂಪಾಗಿದೆ, ವಾಕ್ಯ ಸುಂದರವಾಗಿದೆ. ಸದ್ಭಕ್ತರೆಲ್ಲರಿಗೂ ಸಾದರದ ಸ್ವಾಗತ. ಹಾಗೆ ಸುಂದರವಾಗಿರಬೇಕು, ಕೇಳಲಿಕ್ಕೂ ಇಂಪಾಗಿರಬೇಕು, ರಿದಮಿಕ್ಕಾಗಿರಬೇಕು, ಮತ್ತು ಅರ್ಥಗಾಂಭೀರ್ಯ ಅರ್ಥನೂ ಇರಬೇಕು. ಅರ್ಥ ಇಲ್ಲದೆ ಏನೋ ಪ್ರಾಸ ಇದೆ, ಕೇಳಲಿಕ್ಕೆ ಚೆನ್ನಾಗಿದೆ ಅಂತ ಇರಬಾರ್ದು, ಅರ್ಥನೂ ತುಂಬಿರಬೇಕು. ವಿದ್ವಾಂಸರು ಕೂಡ ಆ ಮಾತುಗಳನ್ನು ಮೆಚ್ಕೋಬೇಕು. ಅದಕ್ಕೆ ರಾಯರು ಹೇಳ್ತಾರೆ ಸುಧಾ ಗ್ರಂಥದ ಬಗ್ಗೆ ಪರಿಮಳದಲ್ಲಿ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿಗರ್ಭಿತ. ಶ್ರೀಮನ್ ನ್ಯಾಯಸುಧಾದಲ್ಲಿರುವಂತಹ ಪ್ರತಿ ಅಕ್ಷರ, ಪ್ರತ್ಯಕ್ಷರಂ ಪ್ರತಿಪದಂ, ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಪದ ಅನೇಕಾಕೂತಿಗರ್ಭಿತ, ಅನೇಕ ಅರ್ಥಗಳಿಂದ ಒಳಗೊಂಡಿದೆ. ಅದಕ್ಕೆ ಹೇಳ್ತಾರೆ. ಮತ್ತು ಅದೇ ರಾಯರು ಟೀಕಾಗಾಂಭೀರ್ಯ ಮುದ್ಧರ್ತು ವ್ಯಾಸರಾಜಾದಯ ಕ್ಷಮಾಹ. ಟೀಕಾಕಾರರ ವಾಕ್ಯಗಳ ಅರ್ಥ ಗಾಂಭೀರ್ಯವನ್ನು ಎತ್ತಿ ಹಿಡಿಯಬೇಕು, ತಿಳಿಸಬೇಕು ಅಂತ ಹೇಳಿದರೆ ವ್ಯಾಸರಾಜರೇ ಮೊದಲಾದವರು ಸಮರ್ಥರು ಅಂತ ಹೇಳ್ತಾರೆ. ಟೀಕಾಕಾರರ ಮಾತುಗಳೇ ಅಷ್ಟ ಅರ್ಥಗಾಂಭೀರ್ಯವಾಗಿದ್ದು, ಪ್ರತಿಪದ ಪ್ರತಿ ಅಕ್ಷರ ಇದ್ದು ಅಷ್ಟು ಸುಂದರವಾಗಿರುವಾಗ ಇನ್ನು ಭಗವಂತನ ಮಾತುಗಳು ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಅರ್ಥವನ್ನು ಹೊಂದಿರುತ್ತೆ, ಕೇಳಲಿಕ್ಕೆ ಎಷ್ಟು ಇಂಪಾಗಿರುತ್ತೆ. ಆದ ಕಾರಣ ಈ ಲಕ್ಷಣಗಳು ಉಳ್ಳ ಮಾತುಗಳು ಉಳ್ಳವನಾದ ಕಾರಣ ಭಗವಂತನಿಗೆ ವಾಗ್ಮಿ ಅಂತ ಹೆಸರು. ಇನ್ನು ಮಹಾಭಾರತ ಹೇಳ್ತಾ ಇದೆ, ಕೃಷ್ಣನು ಕೌರವ ಸಭೆಗೆ ರಾಯಭಾರಿಯಾಗಿ ಹೋದ. ರಾಯಭಾರಿಯಾಗಿ ಹೋಗಿ ಪಾಂಡವರ ಮನೋಗತವನ್ನು ಹೇಳಿದ. ಅದು ಹೇಗಿತ್ತು ಅಂತ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಕೃಷ್ಣನ ಮಾತುಗಳ ಒಂದು ಸೊಬಗು ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ತದ್ವಾಕ್ಯಂ ಪಾರ್ಥಿವಾಹ ಸರ್ವೇ ಹೃದಯೈಃ ಸಮಪೂಜಯನ್ ನ ತತ್ರ ಕಶ್ಚಿದ್ ವಕ್ತುಂ ಹಿ ವಾಚಂ ಪ್ರಾಕ್ರಾಮದಗ್ರತಃ ಸ್ಥಿಮಿತ ಹೃಷ್ಟರೋಮಾಣ ಆಸನ್ ಸರ್ವೇ ಸಭಾಸದಃ. ಕೃಷ್ಣನು ರಾಯಭಾರಿಯಾಗಿ ಕೌರವ ಸಭೆಯಲ್ಲಿ ಪಾಂಡವರ ಪರವಾಗಿ ಮಾತನಾಡುವಾಗ ತನ್ನ ವಾಗ್ಮಿತ್ವವನ್ನು ಚೆನ್ನಾಗಿ ಅಭಿವ್ಯಕ್ತಿ ಮಾಡಿದಂತೆ ಸಭೆಯಲ್ಲಿ ಕೃಷ್ಣ ಮಾತಾಡ್ತಾ ಇರುವಂತಹ ಮಾತುಗಳಿಗೆ ಆ ಮಾತುಗಳ ವೈಖರಿ, ಮಾತುಗಳ ಒಂದು ಸೌಂದರ್ಯ, ಮಾತುಗಿನ ಸ್ಟೈಲ್ ಅಂತೇವಲ್ಲ, ಅದಕ್ಕೆ ಸಭೆಯಲ್ಲಿರುವ ಎಲ್ಲರೂ ಸ್ತಬ್ಧರಾಗ್ಬಿಟ್ಟಿದ್ದಾರೆ, ಎಲ್ಲರೂ ಮುಗ್ಧರಾಗ್ಬಿಟ್ಟಿದ್ದಾರೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮ ಇವರೆಲ್ಲರೂ ಕೂಡ ಕೃಷ್ಣನ ಮಾತಿಗೆ ಮೆಚ್ಚುಗೆಯನ್ನು ಬಹಿರಂಗವಾಗಿ ಹೇಳಿದರು. ದುರ್ಯೋಧನ, ಕೃಷ್ಣ ಒಳ್ಳೆಯ ಮಾತುಗಳು ಹೇಳ್ತಾ ಇದ್ದಾನೆ, ಚೆನ್ನಾಗಿದೆ, ನೀ ಕೇಳು ಅಂತ. ಅಂದರೆ ಇವರೆಲ್ಲರೂ ಜ್ಞಾನಿಗಳು, ಇವರೆಲ್ಲರೂ ಕೃಷ್ಣನ ಮಾತುಗಳನ್ನು ಮೆಚ್ಚಿಕೊಂಡು ಮುಗ್ಧರಾದರು. ಆದರೆ ಕೃಷ್ಣನ ಮಾತುಗಳು ಇಷ್ಟವಾದರೂ ಅದನ್ನು ವ್ಯಕ್ತಪಡಿಸುವುದಕ್ಕೆ ಇಷ್ಟ ಇಲ್ಲದೇ ಇರುವವರು ಮನಸ್ಸಲ್ಲೇ ಮೆಚ್ಚಿಕೊಂಡ್ರಂತೆ, ಹಾ ಕೃಷ್ಣ ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದಾನೆ ಅಂತ. ಇನ್ನು ಅದರಿಂದ ಅವರಿಗೆ ರೋಮಾಂಚನವಾಯಿತು. ನಾವು ಇಂಗ್ಲೀಷ್ ಹೇಳಿದ್ರೆ ಗೂಸ್ ಬಂಪ್ಸ್ ಅಂತೇವೆ, ಆ ಗೂಸ್ ಬಂಪ್ಸ್ ಆಯಿತು ಎಲ್ಲರಿಗೂ ಕೂಡ. ಕೃಷ್ಣ ಮಾತನಾಡ್ತಾ ಇರುವಾಗ ಯಾರೂ ಮಧ್ಯೆ ಏನೂ ಮಾತನಾಡುವುದಕ್ಕೆ ಉತ್ಸಾಹವನ್ನೇ ತೋರಿಸ್ತಾ ಇಲ್ಲಂತೆ. ಯಾಕೆ, ಯಾರಾದರೂ ಒಬ್ಬರು ಚೆನ್ನಾಗಿ ಮಾತನಾಡ್ತಾ ಇದ್ದರೆ ಆ ವಾಕ್ ಪ್ರವಾಹವನ್ನು ಯಾರೂ ಅಡ್ಡಿ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ, ಚೆನ್ನಾಗಿರುತ್ತೆ, ಕೇಳಲಿಕ್ಕೆ ಇಂಪಿತವಾಗಿರುತ್ತೆ, ಅರ್ಥಗಾಂಭೀರ್ಯ ಇದ್ದಾಗ ಆ ರೀತಿ ಚೆನ್ನಾಗಿ ಯಾರಾದರೂ ಮಾತನಾಡ್ತಾ ಇರುವಾಗ ಆ ವಾಕ್ ಪ್ರವಾಹವನ್ನು, ವಾಗ್ಝರಿಯನ್ನು ಅಡ್ಡಿಪಡಿಸುವುದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಇಂತಹ ವಾಗ್ಮಿತ್ವವುಳ್ಳವನು ಶ್ರೀಕೃಷ್ಣ
ಅಂತ ಹೇಳ್ತಾ ಇದ್ದಾರೆ. ದುರ್ಯೋಧನ ಕೂಡ ಕೃಷ್ಣನ ವಾಗ್ಮಿತ್ವಕ್ಕೆ, ವಾಕ್ಚಾತುರ್ಯಕ್ಕೆ ಅವನು ನೆಗೆಟಿವ್ ಆಗಿ ಸ್ಪಂದಿಸ್ತಾನೆ. ಕೃಷ್ಣ, ನಿನ್ನ ಈ ಕಪಟ ಮಾತುಗಳಿಂದ ನಮ್ಮನ್ನು ನೀನು ಮೋಸ ಮಾಡಲಾರಿ ಅಂತ. ಯಾಕೆ? ಅವನು ದುರ್ಯೋಧನಸ್ತು ಕಲಿ. ದುರ್ಯೋಧನ ಕಲಿಯಾದ ಕಾರಣ ಕೃಷ್ಣನನ್ನು ಅವನು ಮೆಚ್ಚಿಕೊಳ್ಳುವ ಪ್ರಸಕ್ತಿಯೇ ಇಲ್ಲ. ಆದರೂ ಕೃಷ್ಣನ ವಾಗ್ಮಿತ್ವಕ್ಕೆ ಮರಳಾಗಿ ಅವನ ಸ್ಟೈಲ್ನಲ್ಲಿ ಅವನು ನೆಗೆಟಿವ್ ಆಗಿ ಸ್ಪಂದಿಸ್ತಾನೆ. ಇಂತಹ ವಾಗ್ಮಿತ್ವವುಳ್ಳವನು ಭಗವಂತ. ಆದ ಕಾರಣ ಅವನಿಗೆ ವಾಗ್ಮಿ ಅಂತ ಹೇಳ್ತಾರೆ. ಯಾರಾದರೂ ಚೆನ್ನಾಗಿ ಮಾತನಾಡಿದರೆ ಇವನು ಒಳ್ಳೆ ವಾಗ್ಮಿರಿ ಅಂತಾರೆ. ಅಂದರೆ ಒಳ್ಳೆ ಉಪನ್ಯಾಸಕ. ವಾಕ್ಕುಗಳು ಅವನ ಬಾಯಿಯಿಂದ ಚೆನ್ನಾಗಿ ಬರುತ್ತೆ, ಅಕ್ಷರ ದೋಷಗಳಿಲ್ಲದೆ ಬರುತ್ತೆ, ಸುಂದರವಾಗಿ ಬರುತ್ತೆ, ರಿದಮಿಕ್ಕಾಗಿ ಬರುತ್ತೆ, ಕೇಳಲಿಕ್ಕೆ ಇಂಪಿತವಾಗಿರುತ್ತೆ. ಅಂಥವರನ್ನು ವಾಗ್ಮಿ ಅಂತ ಕರೀತಾರೆ. ನಮ್ಮನ್ನೇ ಇಂತಹ ಪಂಡಿತರನ್ನು ಇವರನ್ನೇ ವಾಗ್ಮಿ ಅಂತ ಕರಿತಾ ಇರೋವಾಗ, ಆಚಾರ್ಯ ನೀವು ಭಾಳ ಚೆನ್ನಾಗಿ ಉಪನ್ಯಾಸ ಮಾಡಿದ್ರಿ ಅಂತ ನಮ್ಮನ್ನೇ ಹೊಗಳ್ತಾ ಇರುವಾಗ, ನಮ್ಮೆಲ್ಲರಿಗೂ ಬುದ್ಧಿ ಪ್ರೇರಕನಾಗಿ ನಮ್ಮಲ್ಲಿದ್ದು ನಮ್ಮಿಂದ ಮಾತನಾಡಿಸುವಂತಹ ಭಗವಂತನ ವಾಗ್ಮಿತ್ವ ಎಂಥದ್ದು. ಅವನು ಮುಖ್ಯ ವಾಗ್ಮಿ. ಎಲ್ಲರಿಗೂ ವಾಗ್ಮಿತ್ವವನ್ನು ಕೊಡುವಂತಹ ಮುಖ್ಯ ವಾಗ್ಮಿ ಭಗವಂತ. ಇನ್ನು ಪ್ರಶಸ್ತಾಃ ವೇದಾದಿವಾಚಃ ಈಶಿತವ್ಯತೆಯ ಅಸ್ಯ ಸಂತಿ ಇತಿ ವಾಗ್ಮಿ. ಪ್ರಶಸ್ತಗಳಾದ ವೇದಾದಿ ವಚನಗಳಿಗೆ ಒಡೆಯನಾಗಿರುವವನು. ಹೌದು, ವೇದಗಳು ಪ್ರಶಸ್ತವಾದದ್ದು, ದೋಷರಹಿತವಾದದ್ದು, ಅಪೌರುಷೇಯವಾದದ್ದು. ವೇದಗಳು ನಿತ್ಯವಾಗಿದೆ. ನಿತ್ಯವಾಗಿ ವೇದಗಳು ಇರುವಂತೆ ಅವುಗಳನ್ನು ರಕ್ಷಣೆ ಮಾಡ್ತಾ ಇರುವವನು ಭಗವಂತನೇ. ವೇದಗಳನ್ನು ಹಯಗ್ರೀವಾಸುರ ಅಪಹರಿಸಿದಾಗ ಅದನ್ನು ರಕ್ಷಣೆ ಮಾಡಿದವನು ಭಗವಂತ. ಇನ್ನು ಚತುರ್ಮುಖಾದಿಗಳಿಗೆ ವೇದಗಳನ್ನು ಉಪದೇಶಿಸಿರುವವನು ಭಗವಂತನೇ. ಮೊಟ್ಟ ಮೊದಲು ಅನಿತ್ಯವಾದ, ಅಪೌರುಷೇಯವಾದ, ಪ್ರಶಸ್ತವಾದ ವೇದಗಳನ್ನು ಆದಿಕವಿಯಾದಂತಹ ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಜನ್ಮಾದ್ಯಸ್ಯತೋನ್ವಯಾದಿತರತಶ್ಚ ಅರ್ಥೇಶು ಅವಿಘ್ನಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿಯಂ ಸೂರಯಃ ಅಂತ ಹೇಳ್ತಾರೆ. ಆದಿಕವಿ ಅಂತ ಪ್ರಸಿದ್ಧರಾದಂತಹ ಜೀವೋತ್ತಮರಾದ ಬ್ರಹ್ಮದೇವರಿಗೆ ಭಗವಂತ ಪ್ರಶಸ್ತವಾದ ವೇದಗಳನ್ನು ಉಪದೇಶ ಮಾಡಿರುವವನಾಗಿದ್ದಾನೆ. ವೇದಗಳನ್ನು ನಿರಾಟಂಕವಾಗಿ ಹೇಳಬೇಕು ಅಂತ ಹೇಳಿದರೆ ಎಷ್ಟು ವಾಕ್ಪಟುತ್ವ ಇರಬೇಕು. ಅದಕ್ಕೆ ನಾವು ವೇದವನ್ನು ಕಲಿತರೆ ವಾಕ್ಪಟುತ್ವ ಬರುತ್ತೆ. ಯಾವ ಅಕ್ಷರವ ಮಹಾಪ್ರಾಣ, ಯಾವುದು ಅಲ್ಪಪ್ರಾಣ, ಅವುಗಳು ಉಚ್ಚಾರಣೆ ಚೆನ್ನಾಗಿ ಬರುತ್ತೆ. ಉದಾತ್ತ ಅನುದಾತ್ತ ಸ್ವರಗಳಿರುತ್ತೆ. ಉದಾಹರಣೆಗೆ ಧನ ಮಹಾಪ್ರಾಣ. ಧನ ಅಂದರೆ ಹಣ, ದುಡ್ಡು ಅಂತ ಅರ್ಥ. ದನ ಅಲ್ಪಪ್ರಾಣ. ದನ ಅಂದರೆ ಪ್ರಾಣಿ, ಹಸುವು ಅಂತ ಅರ್ಥ. ನಾವು ಆ ಮಹಾಪ್ರಾಣ ಅಲ್ಪಪ್ರಾಣಗಳನ್ನು, ಅಕ್ಷರಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡದೇ ಇದ್ದರೆ ಅದೇ ವಾಕ್ಪಟುತ್ವ ಇಲ್ಲ ಅಂತೇಳಿ. ಅದೇ ದನ, ಭೇದ ಅಂತ ಹೇಳಬೇಕು. ಹೀಗೆ ನಮಗೆ ಆ ವೇದವನ್ನು ಚೆನ್ನಾಗಿ ನಾವು ಪಾರಾಯಣ ಮಾಡಿ ವೇದವನ್ನು ಚೆನ್ನಾಗಿ ಕಲಿತರೆ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೋಡ್ರಿ, ವೇದ ಪಂಡಿತರು, ಈ ಪಂಡಿತರೆಲ್ಲರಿಗೂ ಕೂಡ ಉಚ್ಚಾರಣೆ ಸ್ಪಷ್ಟವಾಗಿರುತ್ತೆ. ಅಕ್ಷರ ದೋಷಗಳಿರೋದಿಲ್ಲ, ಉಚ್ಚಾರಣೆ ದೋಷಗಳು ಇರೋದಿಲ್ಲ. ಯಾಕೆ? ವೇದದ ಒಂದು ಮಹತ್ವ. ಅಂತಹ ವೇದವನ್ನು ಬ್ರಹ್ಮದೇವರಿ ಮೊದಲಾದವರಿಗೆ ಉಪದೇಶ ಮಾಡಿದವನು. ಆದ ಕಾರಣ ಎಷ್ಟು ವಾಗ್ಮಿತ್ವ ಇರಬೇಕು, ವಾಕ್ಪಟುತ್ವ ಇರಬೇಕು ಭಗವಂತ. ಆದ ಕಾರಣ ಅವನಿಗೆ ವಾಗ್ಮಿ ಅಂತ ಹೆಸರು. ಅಷ್ಟೇ ಅಲ್ಲ, ವೇದಗಳಿಂದ ಪ್ರತಿಪಾದ್ಯನಾಗಿರುವವನು ಭಗವಂತನೇ.
ಅದೇ ಹೇಳ್ತಾ ಇದ್ದಾರೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದೇ ರಾಮಾಯಣೇ ಚೈವ, ಈ ವೇದ, ರಾಮಾಯಣ, ಪುರಾಣ, ಭಾರತ ಇವೆಲ್ಲದಲ್ಲೂ ಕೂಡ ಆದಿ ಮಧ್ಯಾಂತಗಳಲ್ಲಿ ಭಗವಂತನೇ ವಿಷ್ಣು ಸರ್ವತ್ರ ಗೀಯತೆ. ಇನ್ನು ಸದಾಗಮೈಕ ವಿಜ್ಞೇಯಂ, ವಿಷ್ಣು ತತ್ವ ವಿವರಣೆಯಲ್ಲಿ ಆಚಾರ್ಯ ಹೇಳ್ತಾರೆ ಸದಾಗಮೈಕ ವಿಜ್ಞೇಯಂ, ಆಗಮಗಳಿಂದ ಸದಾಗಮಗಳಿಂದಲೇ ವೇದದಿಂದಲೇ ತಿಳಿಯತಕ್ಕವನು ವೇದವೇದ್ಯನು. ಇನ್ನು ವೇದ ಶಬ್ದಕ್ಕರ್ಥ ವೇದಯತೀತಿ ವೇದ, ತಿಳಿಸಿಕೊಡತ್ತೆ, ಆದ ಕಾರಣ ವೇದ ಅಂತ ಹೆಸರು. ಏನು ತಿಳಿಸಿಕೊಡತ್ತೆ? ಭಗವಂತನನ್ನು ತಿಳಿಸಿಕೊಡತ್ತೆ. ಅಂತಹ ವೇದಾರ್ಥಕವಾಗಿ, ವೇದಾರ್ಥ ನಿರ್ಣಾಯಕವಾಗಿ, ಪಂಚಮ ವೇದವಾಗಿ ಮಹಾಭಾರತವಿದೆ. ಮತ್ತು ದೇವತೆ ಸರಸ್ವತೀ ದೇವಿ, ಲಕ್ಷ್ಮೀದೇವಿ, ವೇದಗಳಿಗೆ ಗರುಡರು ಅಭಿಮಾನಿ ದೇವತೆ ಅಂತ ಹೇಳ್ತಾರೆ. ಆದರೆ ಭಗವಂತ ಅಂತ ಹೇಳಿದರೆ ಮುಖ್ಯತಃ ಭಗವಂತ, ಆಮೇಲೆ ಮುಖ್ಯತಃ ಲಕ್ಷ್ಮೀದೇವಿ, ಆಮೇಲೆ ಮುಖ್ಯತಃ ಸರಸ್ವತಿ ಭಾರತೀ ದೇವಿಯರು, ಆಮೇಲೆ ಗರುಡನು. ಈ ರೀತಿಯಾಗಿ ಇವರನ್ನು ಸರಸ್ವತಿ ಮತ್ತು ಲಕ್ಷ್ಮೀದೇವಿಯರನ್ನು ಪತ್ನಿ ಮತ್ತು ಸೊಸೆಯಾಗಿ ಹೊಂದಿರುವವನು ಮತ್ತು ಪ್ರಶಸ್ತವಾದ ಮಾತುಗಳು, ಜ್ಞಾನ ಇವುಗಳನ್ನು ಎಲ್ಲರಕ್ಕಿಂತ ಲಕ್ಷ್ಮೀದೇವಿ ಮೊದಲುಕೊಂಡು ಸಮಸ್ತ ಎಲ್ಲರಕ್ಕಿಂತ ಅತಿಶಯವಾಗಿ ಯಾವಾಗಲೂ ಕೂಡ ಹೊಂದಿರುವವರು, ಒಳ್ಳೆಯ ವಾಕುಗಳನ್ನು, ಜ್ಞಾನವನ್ನು, ಜ್ಞಾನಸಹಿತವಾದ ವಾಕುಗಳನ್ನು ಹೊಂದಿರುವವನಾದ ಕಾರಣ ಭಗವಂತನಿಗೆ ವಾಗ್ಮಿ ಅಂತ ಹೆಸರು. ಈ ರೀತಿಯಾಗಿ ಭಗವಂತನಿಗೆ ವಾಗ್ಮಿ ಎಂಬುವಂತಹ ಹೆಸರು ಯಾಕೆ ಬಂತು ಅಂತ ಅನೇಕ ಪ್ರಮಾಣಗಳಿಂದ ನಮಗೆ ತೋರಿಸಿಕೊಟ್ಟು ಹೇಳ್ತಾ ಇದ್ದಾರೆ. ಇನ್ನು ಜಿಜ್ಞಾಸೆ ಮತ್ತು ಬೃಹತಿ ಸಹಸ್ರದ ಪ್ರಕಾರ ವಾಗ್ಮಿ ಅರ್ಥವನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮತ್ತು ಹೇಷಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.